ಗುಡ್ ಮಾರ್ನಿಂಗ್. ಮತ್ತೊಂದು ಹೊಸ ವ್ಲಾಗ್ ಆಫ್ಟರ್ ನಾಟ್ ವೆರಿ ಲಾಂಗ್ ಟೈಮ್, ಬಟ್ ಹಿಯರ್ ವಿ ಗೋ ಅಗೇನ್. ಈ ವ್ಲಾಗ್ ವಿಲ್ ಸ್ಟಾರ್ಟ್ ವಿತ್ ಜಿಮ್. ಮೊದಲೋಗಿ ವರ್ಕೌಟ್ ಮಾಡೋಣಂತ. ವರ್ಕೌಟ್ ಮುಗಿಸ್ಕೊಂಡು ಆಮೇಲೆ ಒಂದು 2-3 ಕುಕ್ಕಿಂಗ್ ವಿಡಿಯೋಸ್ ಮಾಡಬೇಕು. ಅವ್ನು ಮಾಡೋಣಂತ. ಹೆಂಗಿರ್ತೈತೆ BTS ಬಿಹೈಂಡ್ ದಿ ಸೀನ್ಸ್ ಹೆಂಗಿರ್ತೈತೆ ನಾ ಶಾರ್ಟ್ಸ್ ಮಾಡೋದು ಅಂತಂದು ಅದನ್ನು ನೋಡೋಣ. ಆ್ಯಂಡ್ ಒಂದೆರಡು ವಿಡಿಯೋ ಎಡಿಟ್ ಮಾಡೋದವು ಬಾಕಿ, ಅವನು ಮಾಡ್ಕೊಡೋಣಂತ ಇವತ್ತು. ಸದ್ಯಕ್ಕಂತೂ ಭಾಳ ಹಸುವಾಗೈತಿ. ಕೆಳಗೆ ಹೋಗಿ ಮೊದಲು ನಾಷ್ಟ ಮಾಡ್ಕೊಡೋಣಂತ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಹಸುವಾಗೈತಿ. ಜಿಮ್ ಬ್ಯಾಗ್ ರೆಡಿ ಐತಿ, ನಾನು ರೆಡಿ ಅದೇನಿ. ನಾಷ್ಟ ಮಾಡ್ಕೊಂಡು ಹೋಗುದ. ಮಮ್ಮಿ ಸಾಕು ಬಂದ್ ಮಾಡ್ರಿ. ಗರಂ ಮಸಾಲ ಮಾಡತ್ತಾರ. ಹಾಂ, 7 ಗಂಟೆಯಿಂದ ಚಾಲು ಮಾಡ್ಯಾರ. ಸ್ಮೆಲ್ ತಲೆ ದಿಮ್ಮನದು. ನಾಷ್ಟ ಆತಪ್ಪ. ಡನ್ ವಿತ್ ನಾಷ್ಟ. ತಲೆನೂ ಸಾತ್ ನನಗೆ. ಅದು ಗರಂ ಮಸಾಲ ವಾಸನೆ ದಿಮ್ಮನದೈತಿ. ಬೆಳಗ್ಗೆಯಿಂದ ಅದನ್ನ ಮಾಡ ಅಂತಾರೆ. ಜಿಮ್ ಹೋಗ್ಬೇಕು. ಏನೋ ತೊಗೋಬೇಕಂತ ಬಂದೆ. ತೊಗೊಂತೀನಿ ನೆನಪು ಮಾಡ್ಕೊಂಡು ಇಲ್ಗೋ. ಯಪ್ಪ, ಓ ಶಕಿ. ಜಿಮ್ ಹೋಗಿ ಬಂದೆ. ಮಸ್ತ್ ವರ್ಕೌಟ್ ಆಯ್ತು. ಸ್ನಾನ ಮಾಡ್ಕೊಂಡೆ. ಮತ್ತೊಂದು ಸಲ ಊಟ ಆಯ್ತು. ಈಗ ಕುಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಹಂಗಾಗಿ ರೆಡಿ ಆಗಬೇಕು. ರೆಡಿ ಆಗೋದು ದೊಡ್ಡ ಟಾಸ್ಕ್. ಏನು ಹಾಕೋಬೇಕು ಅನ್ನೋದು ಗೊತ್ತಿಲ್ಲ. ನಾನು ಏನರ ಒಂದು ಹುಡುಕ್ತೀನಿ. ಈಗ ಏನೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಅಲ್ಲ. ಕುಕ್ಕಿ ವಿತ್ ಚಾಕೋ ಚಿಪ್ ಕುಕ್ಕಿ ವಿತ್ ಐಸ್ ಕ್ರೀಮ್ ಮಾಡಂತ ನಮ್ಮ ಅಕ್ಕ ಸಜೆಸ್ಟ್ ಮಾಡ್ಯಾಳ. ಅದನ್ನು ಮಾಡಬೇಕು. ಚಾಕೋ ಚಿಪ್ ಮತ್ತು ಚಾಕ್ಲೇಟ್ ಆರ್ಡ್ರ್ ಮಾಡೇನಿ. ಇನ್ನು ಉಳ್ಕಿದ್ವೆಲ್ಲ ಮನೆಯಾಗೆ ಇದ್ದಾದವು ಇಂಗ್ರೀಡಿಯೆಂಟ್ಸ್. ಅದು ಬ್ಲಿಂಕಿಟ್ ಮಾಡೇನಿ. ಅದು ಬರೋ ಮಟ್ಟ ರೆಡಿ ಆಗಬೇಕು. ಡ್ರೆಸ್ ಹುಡ್ಕೋದು ವಜ್ಜೈತಪ್ಪ ಈಗ. ಇರಲಿ, ರೆಡಿ ಆಗ್ತೇನಂತೀಗ. ರೆಡಿಯಾಗಿ ಕೆಳಗಿನ ಕಿಚನಿಗೆ ಹೋಗುವ. ರೆಡಿ ಅಂತರೂ ಆಗೇನಿ. ಬ್ಲಿಂಕಿಟ್ ಮಾಡಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಅವು ಬಂದವು. ಈಗ ಕೆಳಗೆ ಹೋಗಿ ಬೇಕ್ ಮಾಡಬೇಕಷ್ಟೆ. ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಬಟ್ ಪ್ರಾಬ್ಲಮ್ ಇರೋದು ಐಸ್ ಕ್ರೀಮ್ ಆರ್ಡ್ರ್ ಮಾಡೋದು ನೆನಪಾರಿಬಿಟ್ಟೆ ನಾನು. ವೆನಿಲ್ಲ ಐಸ್ ಕ್ರೀಮ್. ಈಗ ನಾ ಹೋಗಿ ತರಬೇಕು ಅಥವಾ ಇಲ್ಲೇ ಇನ್ನೊಂದು ಸಲ ಆರ್ಡ್ರ್ ಮಾಡಲು ತಿಳಿಯತ್ತಿಲ್ಲ. ನೋಡೋಣ. ಮೊದಲು ಕೆಳಗೆ ಹೋಗಿ ಅದಕ್ಕೆ ಬೇಕಾಗಿದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಮಮ್ಮಿ ಒಂದು ಬೌಲ್ನಾಗೆಲ್ಲ ಒಂದೊಂದು ಬೌಲ್ನಾಗ ಹಾಕಿ ಕೊಡ್ತಾಳೆ. ಅವ್ನು ತೊಗೊಂಡು ಕಿಚನಿಗೆ ಹೋಗೋಣಂತ ಕೆಳಗೆ. ಅದಾದ್ಮೇಲೆ ನೋಡೋಣ ಏನಕ್ಕೈತೆ. ನಾವು ತರೋದಾಕೈತೋ ಅಥವಾ ಆರ್ಡ್ರ್ ಮಾಡೋದಾಕೈತೋ. ಲೆಟ್ಸ್ ಗೋ. ಭಾಳ ಹೊತ್ತು ಟೈಮ್ ಇಲ್ಲೇ ಭಾಳ ವೇಸ್ಟ್ ಆಯ್ತು. ಹೋಗೋಣಂತ. ಮೊದಲೆಲ್ಲ ಲೈಟ್ ಹಚ್ಚೋಣಂತ. ಈಗೇನು ಮಾಡ್ಬೇಕಂದ್ರೆ, ಮೊದಲು ನಿನ್ನೆ ಮಾಡಿದ್ದೆಲ್ಲ ಇಲ್ಲೇ ಬಿಟ್ಟೋಗಿರ್ತೈತಲ್ಲ, ಈ ಪ್ಯಾನು ಇವೆಲ್ಲ ಇವನ್ನಿಲ್ಲೇ ಇಡಬೇಕು. ಮೊದಲು ಕೌಂಟ್ರ್ ಸ್ವಚ್ಛ ಮಾಡ್ಕೋಬೇಕು. ಅದಾದಮೇಲೆ ಟ್ರೈಪಾಡ್ ಸೆಟ್ ಮಾಡಿ ಇವತ್ತಿನ ಮಾಡೋಕ್ಕೆ ಚಾಲು ಮಾಡಬೇಕು. ನಮ್ಮ ಮಮ್ಮಿ ಎಲ್ಲ ಹೆಂಗೆ ಇಟ್ಕೊಟ್ಟಾಳ, ಎಲ್ಲ ಏನೇನು ಬೇಕೆಲ್ಲ ಸಾಮಾನು ಫ್ರಿಜ್ ಒಳಗಿಡುವ. ಈಗ ಇವನ್ನೆಲ್ಲ ಸೆಟ್ ಮಾಡೋದ್ರಾಗ ಟೈಮ್ ಹೋಗ್ಬಿಡ್ತೈತಿ. ಇದನ್ನು ಈಗ ಸದ್ಯಕ್ಕೆ ಇಲ್ಲಿಡೋಣ. ಬಟರ್ ಪೇಪರ್. ಫೋನ್ ಇರೋದು ಒಂದೇ ಐತಿ. ಬಿಹೈಂಡ್ ದಿ ಸೀನ್ ಹೆಂಗೆ ತೋರಿಸ್ಲಿ ಅಂತ ಸ್ವಲ್ಪ ಕವರ್ ಮಾಡ್ತೇನೆ. ಹೆಂಗಾರು ಮಾಡಿ ಚಾಲು ಮಾಡ್ತೇನೆ ಕುಕಿಂಗ್ ಶಾರ್ಟ್ ಮಾಡೋಕೆ. ಲೇಟ್ ಆಯ್ತು. ಪ್ರಾಬ್ಲಮ್ ಏನಂದ್ರೆ
ಶಾರ್ಟ್ಸ್ ಹಿಂಗೆ ಸೀದಾ ಇಟ್ ಮಾಡಬೇಕು, ವ್ಲಾಗ್ ಹಿಂಗೆ ಅಡ್ಡಿಟ್ ಮಾಡಬೇಕು, ಅದು ಪ್ರಾಬ್ಲಮ್. ಇರಲಿ, ಹೆಂಗಾರ ಮಾಡೋಣಂತ ಚಾಲೂ ಮಾಡ್ತೀನಿ ಈಗ ಕುಕ್ಕಿಂಗ್ ಶಾರ್ಟ್ಸ್ ಮಾಡೋಕ್ಕೆ. ಐ ಮೀನ್ ಕುಕಿ ಮಾಡೋಕ್ಕೆ. ಫಾರ್ ಸಮ್ ರೀಸನ್ ಕುಕ್ಕಿಂಗ್ ಶಾರ್ಟ್ಸ್ ಅಂತ ಬರೋದೆ ತಗಳಿಂದ. ಚಾಲು ಮಾಡುವ. ಓಪನಿಂಗ್ ಶಾರ್ಟ್ ಇದು, ಫಸ್ಟ್ ಕ್ಲಿಪ್ ರೀಲಿಂದು ಇದು. ಅದು ನನ್ನ ಫೋನ್, ಇದು ನಮ್ಮ ಅಕ್ಕನ ಫೋನ್. ಬೆಳಗ್ಗೆ ಫುಲ್ ಜೋಶ್ಲಿ ಬಿಹೈಂಡ್ ದಿ ಸೀನ್ಸು ಹಾಕ್ತೀನಿ ಅಂತ ಹೇಳ್ಬಿಟ್ಟಿನಿ. ಈಗ ಗೊತ್ತಾಗತ್ತೈತೆ, ಒಬ್ಬನೇ ಇದ್ದಾಗ ಅದನ್ನು ಮಾಡೋಕ್ಕೆ ಬರೋಲ್ಲ. ಫೋನ್ ಹತ್ರ ಇಸ್ಕೊಂಬಂದೆ ಬಿಡು ನಮ್ಮ ಅಕ್ಕಂದು. ಬಟ್ ನನ್ನ ಕಡೆ ಟ್ರೈಪಾಡ್ ಇರೋದು ಒಂದು ಐತಿ. ಎರಡು ಇದ್ದಿತ್ತ ಅಂತಂದ್ರೆ ಒಂದು ಈ ಫೋನ್ಲೆ ಟ್ರೈಪಾಡ್ ಹಚ್ತಿದ್ದೆ, ಅದಂತರೂ ಆ್ಯಸ್ ಯೂಶ್ವಲ್ ರೀಲಿಗೆ ಕನೆಕ್ಟ್ ಮಾಡ್ತಿದ್ದೆ. ಬಟ್ ಈಗ ಟ್ರೈಪಾಡ್ ಇರೋದು ಒಂದು ಐತಿ, ಕ್ಯಾಪ್ಚರ್ ಮಾಡೋನು ನಾ ಒಬ್ಬನೇ ಅದೀನಿ. ಹೆಂಗಂತ ತಿಳಿಯಂತಿಲ್ಲ. ಇರಲಿ, ಇಷ್ಟರೊಳಗೆ ಒಂದು ಸ್ವಲ್ಪ ಏನಾರ ಮಾಡ್ತೇನಂತ ಇದನ್ನ ಇಲ್ಲೆಲ್ಲರ ಇಡ್ತೇನೆ, ಸೊ ದ್ಯಾಟ್ ನಾ ಏನು ಮಾಡಂತೀನಂತ ಈ ಕ್ಯಾಮ್ರಾದಾಗ ಕಾಣಲಿ. ಓಕೆ, ವಿಲ್ ಸ್ಟಾರ್ಟ್. ಇಂಗ್ರೀಡಿಯೆಂಟ್ಸ್ ಹೇಳ್ಬೇಕಾ? ನಾ ಹೇಳಲ್ಲಪ್ಪ. ಆ್ಯಂಗಲ್ ಚೇಂಜ್ ಮಾಡ್ಬೇಕು ಈಗ ಇದ್ರದ್ದು, ಇಲ್ಲಾಂದ್ರೆ ಎಲ್ಲ ಒಂದು ಆ್ಯಂಗಲ್ ಆಗಿಬಿಡ್ತೈತಿ. ಇದು ಈಗ ಆ್ಯಂಗಲ್ ಸೆಟ್ ಮಾಡಿದ್ದು. ಲೆಟ್ಸ್ ಗೋ. ದಿಸ್ ಇಸ್ ಹೌ ಐ ಶೂಟ್ ಆಲ್ ಮೈ ಕುಕಿಂಗ್ ವಿಡಿಯೋಸ್. ಹಿಂಗೆ ಎರಡೆರಡು ನಿಮಿಷಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ ಹಾಕಿದ್ಕೊಳ್ಳೆ ಕ್ಯಾಮ್ರಾ ಆ್ಯಂಗಲ್ ಶಿಫ್ಟ್ ಮಾಡಬೇಕು ಸಾರಿ. ಈಗೇನಿಲ್ಲ, ಇದ್ರೊಳಗೆ ಘೀ ಜಾಗ್ರಿ ಪೌಡ್ರ್ ಐತಿ, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದನ್ನೇನು ಇದ್ರೊಳಗೆ ತೋರಿಸಲ್ಲ. ಎಲ್ಲೋ ಏನು ಮಾಡಂತೀನಿ ಅನ್ನೋದು ತಿಳಿಯಂತಿಲ್ಲ ನನಗೆ. ಇಲ್ಲೆಲ್ಲರ ಇಡ್ತೇನೆ ಕ್ಯಾಮ್ರಾ. ಮತ್ತೊಂದು ಆ್ಯಂಗಲ್ ಚೇಂಜ್ ಮಾಡಬೇಕು, ಕ್ಲೋಸಪ್ ಆ್ಯಂಗಲ್ ಸಂಬಂಧ. ಆ ಕ್ಯಾಮ್ರಾದ ಆ್ಯಂಗಲ್ ಅವಾಗವಾಗ ಚೇಂಜ್ ಮಾಡತ್ತೆ, ಇದ್ರದ್ದು ಅವಾಗವಾಗ ಚೇಂಜ್ ಮಾಡ್ತಿರ್ಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೀನಿ, ಮಿಕ್ಸು ಮಾಡೀನಿ. ಇದರ ಕ್ಲಿಪ್ಸ್ ತೊಗೊಂಡೀನಿ. ಇದು ನಾನೀಗ ಪ್ರಿಪೇರ್ ಮಾಡಿದ್ದು ವಾಯುಸಿ, ಇದಕ್ಕೆ ಏನಂತೀರಿ, ಬ್ಯಾಟ್ರ್ ಏನಿದೆ ಮಿಕ್ಸ್ ಇದನ್ನಿಷ್ಟು ಮಾಡೀನಿ. ಈಗ ಇದನ್ನು ಹಿಂಗೊಂದು ಲೇಯರ್ ಮಾಡಿ ಅದ್ರ ಮೇಲೆ ಅದರೊಳಗೆ ಚಾಕ್ಲೇಟ್ ಇಟ್ಟು ಹಿಂಗೆ ಕವರ್ ಮಾಡಿ ಏರ್ ಫ್ರೈಯರ್ನಾಗ ಇಟ್ಟು 15 ಮಿನಿಟ್ಸ್ ಬಿಟ್ವಿ ಅಂದ್ರೆ ಚಾಕೋ ಚಿಪ್ ಕುಕಿ ರೆಡಿ. ಇಷ್ಟ ಸಿಂಪಲ್. ಇದು BTS BT ಆಗಿಬಿಡ್ತಿತ್ತು, ಬ್ಯಾಡ್ ಟ್ರಿಪ್ ಆಗಿಬಿಡ್ತು. ಯಾಕಂದ್ರೆ BTS ಮಾಡೋಕ್ಕೆ ಬರಲಿಲ್ಲ. ಇರಲಿ, ಕಲ್ಕೊಳ್ಳೋಣಂತೆಲ್ಲ ಲೈಟಾಗಿ. ಇನ್ನೂ ಭಾಳ ಅದ ಮಾಡೋಕ್ಕೆ. ಈಗ ನಾನು ಮುಗಿಸ್ತೀನಿ. ಮೊದಲು ಶಿಕ್ಕಿ ಒಂದಾಗತ್ತೈತಿ. ಫ್ಯಾನ್ ಜೋರಿಟ್ರೆ ಇಲ್ಲಿ ಮಾತಾಡಿದ್ದು ಕೇಳೋಂಗಿಲ್ಲ. ಎಲ್ಲ ಈ ಫೋನ್ನಾಗ ಮಾಡತ್ತೇನೆ. ಇದ್ರೊಳಗೆ ಮಾಡಲಿ ಶಾರ್ಟ್ಸ್ ಹಾಕೈತು ಇಲ್ಲ, ನನಗೆ ಯಾಕೋ ಈ ಶಾರ್ಟ್ಸ್ ಈ ಶಾರ್ಟ್ ಫೇಲ್ ಆಕೈತೆ ಅನ್ಸಂತೈತಿ. ಇದು ಮಾಡತ್ತಿದ್ದು ಇದನ್ನ ಏನು ಅಪ್ಲೋಡ್ ಮಾಡೋಂಗಿಲ್ಲ ಅಂದ್ಕೊತೇನೆ. ಕ್ಲಿಪ್ಸ್ ಅದು ಚಲೋ ಬರಲಿಲ್ಲ ಅಂತಂದ್ರೆ ನಾನು ಅಪ್ಲೋಡ್ ಮಾಡೋಂಗಿಲ್ಲ. 10-12 ಶಾರ್ಟ್ಸ್ ರೆಡಿಯಾಗಿದ್ದು, ಎಡಿಟ್ ಆಗಿದ್ದು, ನಾವು ಒಂದು ಅಪ್ಲೋಡ ಮಾಡಿಲ್ಲ. ಎಲ್ಲ ಅಂದ್ರೆ ಟೋಟಲ್ ಫಸ್ಟಿಂದ ಹಿಡಿದಿಲ್ಲ ಮಟ್ಟ. ನಂಗೆ ಸೇರಲಿಲ್ಲ, ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ನಾನು ಅಪ್ಲೋಡ್ ಮಾಡೋಕೆ ಹೋಗಂಗಿಲ್ಲ. ಈಗ ಇದು ಹಂಗಾತಂದ್ರೆ ಫ್ಲಾಪ್. ಶಾರ್ಟ್ಸ್ ಹಾಕಲಿಲ್ಲ, ವ್ಲಾಗ್ ಹಾಕೋಂಗಿಲ್ಲ. ನಂಗಿಲ್ಪ ವ್ಲಾಗ್ ಹಾಕಬೇಕು. ವ್ಲಾಗ್ ಹಾಕ್ತೀನಿ. ಶಾರ್ಟ್ಸಿಂದ ವಿಲ್ ಫಿಗರ್ ಔಟ್. ಎಷ್ಟು ಚಂದ ಮಾಡೀನಿ. ಇದನ್ನು ಬೇಕ್ ಮಾಡಿದರೆ ಮುಗೋದೋತಿ.
ಇನ್ನು ಬೇಕಾಗೋ ಮಟ್ಟ ಅಷ್ಟು ವೆಯ್ಟ್ ಮಾಡಬೇಕು. 40 ಮಿನಿಟ್ಸ್ ಇಟ್ಟೇನಿ. ಫಸ್ಟ್ ಟೈಮ್ ಮಾಡಿ ನಾನು. ಐ ಡೋಂಟ್ ನೋ ಹೆಂಗೆ ಆಕೈತಿ, ಬಟ್ ಚಲೋನ ಆಗಿರ್ತೈತೆ, ಅಷ್ಟಂತ್ರ ಗ್ಯಾರಂಟಿ. ಹೆಂಗಿದ್ರು ಇದಕ್ಕೆ 12 ನಿಮಿಷ ಬೇಕಾಗಕ್ಕೆ. ಅಲ್ಲಿ ಹೋಗಿ ಐಸ್ ಕ್ರೀಮ್ ತೊಗೊಂಬರ್ತೀನಿ. ಇದ್ರ ಪಾಡಿಗೆ ಇದಾಗ್ತಿರ್ತೈತಿ. ನಾವು ಹೋಗಿ ಐಸ್ ಕ್ರೀಮ್ ತೊಗೊಂಡು ಬರುವ. ಅಣ್ಣ ಒಂದು ಕಪ್ ಐಸ್ ಕ್ರೀಮ್ ಕೊಡು. ನಾವು ವೆನಿಲ್ಲ ಯಾವುದೂ ಇಲ್ಲ. ಚಾಕ್ಲೇಟ ಕೋನ್ ಬೇಡ. ಬ್ಯಾಡ್ ಲಕ್, ಐಸ್ ಕ್ರೀಮ್ ಇರಲಿಲ್ಲ. ಬೇರೆ ಅಂಗಡಿಗೆ ಹೋದ್ರೆ ಸಿಕ್ತಿತ್ತು, ಬಟ್ ನಾವು ಹೋಗಂಗಿಲ್ಲ. ಅದ ಒಂದು ಅಂಗಡಿಯಾಗ ತೊಗೊಳೋಣ ಎಲ್ಲ. ಅಲ್ಲಿಲ್ಲ ಅಂದ್ರೆ ಇಲ್ಲ ಅಂತ ಬಂದ್ಬಿಡೋಣ ಒಳ್ಳೆ ಬಸ್. ಇನ್ನೊಂದು ನಿಮಿಷ ಉಳ್ದೈತಿ. ಇನ್ನೊಂದು ನಿಮಿಷ ಆದ್ರೆ ಗೊತ್ತಾಕೈತೆ ರಿಸಲ್ಟ್ ಏನೈತೆ ಅನ್ನೋದು. ಬೇರೆ ಅಂಗಡಿಗೆ ಹೋಗಿದ್ರೆ ಸಿಗ್ತಿತ್ತು, ನಾವು ಬೇರೆ ಅಂಗಡಿಗೆ ಹೋಗಿಲ್ಲ. ಇದು ಒಂದು ಅಂಗಡಿಯಾಗ ನಂಗೆ ಏನು ಬೇಕೆಲ್ಲ ತೊಗೊತೇನೆ. ಬೇರೆ ಕಡೆ ಹೋಗಿ ತೊಗೊಂಡು ಅಷ್ಟೆಲ್ಲ ನಂಗೆ ಪೇಷನ್ಸ್ ಇಲ್ಲ. ಮೊದಲೇ ಲೀಸಿ ನಾನು. ಇಷ್ಟು ಎದ್ದು ಹೋಗಿ ನಂಗೆ ಮೊದಲೇ ಮನಸ್ಸಿದ್ದಿದ್ದಿಲ್ಲ ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ನೋದು. ಸುಮ್ಮಂಗೆ ಮೊದಲೇ ಮನಸ್ಸು ಹೋಗ್ಬಿಟ್ಟಿತ್ತು. ಅಲ್ಲಿ ಇಲ್ಲ ಅಂದ್ಬಿಟ್ಟನಲ್ಲ, ವಾಪಸ್ ಬಂದುಬಿಟ್ಟೆ. ನೋಡೋಣ ಏನಾಗೈತಿ ಇದು. ಮೂಮೆಂಟ್ ಆಫ್ ಟ್ರೂತ್. ಫಾಕ್. ಗೋಮಾರ ಓವರ್ ಕುಕ್ಡ್, ಐ ಮೀನ್ ಓವರ್ ಬೇಕ್ಡ್. ತೋರಿಸ್ತೇನೆ ತಡಿಪ್ಪ. ಇದನ್ನೇನು ತಿಂತೀಯಪ್ಪ? ತಪ್ಪು ಮಾಡಿಬಿಟ್ಟೆ ನಾ. ಪ್ರೀ ಹೀಟ್ ಮಾಡಬಾರ್ದಾಗಿತ್ತು. ಪ್ರೀ ಹೀಟು ಮಾಡಿದೆ, ಮತ್ತು 15 ನಿಮಿಷ 14 ನಿಮಿಷ ಮತ್ತು ಇದನ್ನ ಇಟ್ಟು ಬೇಕ್ ಮಾಡಿದೆ. ಯಪ್ಪ, ಇಷ್ಟೊತ್ತನ ಮಾಡಿದ್ದೆಲ್ಲ ವೇಸ್ಟ್. ಶಾರ್ಟ್ ನಾ ಅಂದ್ಕೊಂಡಿದ್ದೆ ನಾ ಫ್ಲಾಪ್ ಆಕ್ಕೈತಿದಂತ. ಹೋತು, ಒಂದು ಇಡೀ ದಿನ ವೇಸ್ಟ್ ಆಗ್ತು. ಕೆಲಸ ಬಿಟ್ಟು ವಿಡಿಯೋ ಮಾಡ್ಬೇಕಂತಂದು ಮನೆಯಾಗಿದ್ದರೆ ಇವತ್ತು ವಿಡಿಯೋ ಏನೋ ಆಯ್ತು, ಐ ಮೀನ್, ಬಟ್ ಹಿಂಗಾತು. ನನಗಿನ್ನೂ ಮಾಡುವಷ್ಟು ಪೇಷನ್ಸ್ ಇಲ್ಲಪ್ಪ. ನನಗೀಗ ಅಷ್ಟೆಲ್ಲ ಪೇಷನ್ಸ್ ಇಲ್ಲ, ನಾನು ಮಾಡೋಂಗಿಲ್ಲ. ಹೆಂಗೆ ಮಾಡೋದಪ್ಪ ಹಿಂಗಾದ್ರೆ? ನಾ ಇವತ್ತು 2 ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ಇದು ಒಂದು ಬೇಬಿ ಕಾರ್ನ್ ಮಂಚೂರಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ನನ್ನ ಮೂಡ್ ಕೆಟ್ಬಿಡ್ತು. ಹಿಂಗಾದ್ಮೇಲೆ ನಂಗೆ ಮಾಡೋಕ್ಕಾಗಿಲ್ಲ. ಅದು ಕರೆಕ್ಟ್ ಆಗಲಿಲ್ಲ. ಇದು BTS ಬಿಹೈಂಡ್ ದಿ ಸೀನ್ ಮಾಡ್ಬೇಕಂದ್ರೆ ಇದು ಕರೆಕ್ಟ್ ಆಗತ್ತಿಲ್ಲ. ಸಚ್ ಅ ಫ್ಲಾಪ್ ಡೇ. ಬೆಳಗ್ಗೆ ಎದ್ದು ಕೂಡ ದೇವ್ರ ಮುಖಾನ ನೋಡೋಂಗೆ ಆಗುತ್ತೆ, ದಿನ ನೋಡೋಂಗೆ. ಮತ್ತೆ ಯಾಕೆ ಇವತ್ತು ಹಿಂಗಾಗತ್ತೆ ಗೊತ್ತಾಗತ್ತೆ. ಟೇಸ್ಟರ್ ಮಾಡೋದು ತಡಿಯಪ್ಪ, ಹೆಂಗಾಗೈತಿ. ಇದಂತೂ ಮುಗಿದ್ಬಿಡು. ಶಾರ್ಟ್ಸ್ ಅಂತ ಫಕಾಚ್ ಹೋಗಿಬಿಡು. ಅಟ್ಲೀಸ್ಟ್ ಟೇಸ್ಟರ ಚಲೋ ಆಗಿರ್ತೈತಿ ಅಂದ್ಕೊಳಂತೀನಿ. ಶೇಪೋಟೋ ಆಗೈತಪ್ಪ ಇದು. ಹಾಂ, ಎಲ್ಲಿ ಬರಲಿ? ಎದಕ್ಕೆ? ಯಾರು ಕರೆಯತ್ತ? ಎದಕ್ಕೆ ಬರಲಿ? ಏನು ತಿನ್ನಲಿ? ಇದನ್ನು ತಿಂತಿ? ತಿನ್ಬಾ, ಎಲ್ಲ ಕೆಟ್ಟ ಬಿಟ್ಟೈತಿ. ಇದನ್ನೇನು ತಿಂತಿ? ಇಲ್ಲಿ ಬಾಯ್ತು, ಕುಂದ್ರ ಬಾಯ್ತು. ಟೇಸ್ಟ್ ನೋಡಿ ಹೆಂಗೈತೆ. ಕುಂದ್ರ ಕೆಳಗೆ ಸರಿ, ಈ ಕಡೆ ಒಳಗೆ ಅಲ್ಲಿಗೆ ಬರೋಂಗ. ಚಲೋ ಆಗೈತೆ ಕರೆ. ಶೇಪೋಟ ಆಗಿಬಿಟ್ಟೈತಲ್ಲ. ಶೇಪ್ ಸಂಬಂಧ ಏನದ? ರೌಂಡ್ ಇರ್ಬೇಕೈತಿ. ಇದನ್ನ ಹೆಂಗೆ ತೋರಿಸ್ಲಿ ವಿಡಿಯೋದಾಗ? ತೊಗೊಂಡು ಹೋಗಿದ್ದು ಮ್ಯಾಲೆ ಕೊಡೋರಿಗೆ ತಿಂತಾರೆ. ಮಮ್ಮಿಗೆ ಕೊಡು. ಟೇಸ್ಟ್ ಆಗೈತಿ. ಆ್ಯಕ್ಚುಲಿ ಟೇಸ್ಟ್ ಮಸ್ತ್ ಆಗೈತಿ, ಬಟ್ ಶೇಪ್ ಔಟ್ ಆಗೈತಿ. ನನಗಿನ್ನೂ ಮಾಡುವಷ್ಟು ನಂಗೆ ಪೇಷನ್ಸ್ ಇಲ್ಲ. ಶಾರ್ಟ್ಸ್ ಹೋದ್ರೆ ಹೋಗ್ತೈತೆ ಒಂದು. ಐ ಡೋಂಟ್ ಕೇರ್.
ಹೋಗು ನೀವು ಮ್ಯಾಗ ನನಗಂತೂ ಆಗಲ್ಲಪ್ಪ. ಟೇಸ್ಟ್ ಮಸ್ತಾಗೈತೆ, ಶೇಪ್ ಹೋಗೈತಲ್ಲ, ಏನು ಮಾಡೋದು? ಬೌಲ್ ಹೆಂಗೆ ಏರ್ ಫ್ರೈಯರ್ದಾಗ ಇಡ್ಲಿ? ಹೋಲಿ ಬಿಡಿ, ಹೆಂಗಿದ್ರು ಅದರ ಕ್ಲಿಪ್ಪು ಚಲೋ ಬಂದಿದ್ದಿಲ್ಲ. ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ ಆಗಾಕೊಂಡ್ರೆ ನಮ್ಮ ಮನೆ ತಲೆನೇ ಕೆಡ್ತದಪ್ಪ ನಂದು ಹಿಂಗಾದ್ರೆ. ಕೆಲಸ ಇದ್ದಿದ್ದು ಬಿಟ್ಟು ಇವತ್ತು ಮನೆಯಾಗಿದ್ರು ಮಸ್ತ್ ಒಂದು 2-3 ವೀಡಿಯೋ ಹಾಕೋವಂತ ನಾ ಬಿಟ್ಟು ಕುಂತ್ರೆ ಎಲ್ಲ ಫ್ಲಾಪ್ ಆಯ್ತು. ಹಂಗೇನಿಲ್ಲ, ಟೇಸ್ಟ್ ಚಲೋ ಆಗೈತಿ, ಎಲ್ಲರೂ ಹೇಳಂತಾರೆ, ನನಗೂ ಟೇಸ್ಟ್ ಚಲೋನ ಆಗ್ತೈತಿ, ಬಟ್ ಶೇಪ್ ಕರೆಕ್ಟ್ ಆಗಬೇಕಾಗಿತ್ತು. ಇರಲಿ, ನನಗಂತೂ ಈಗ ಮುಂದೆ ಮಾಡೋಕೆ ನನಗೇನು ಇಂಟ್ರೆಸ್ಟ್ ಇಲ್ಲ. ಫ್ಲಾಪ್ ವಿಡಿಯೋ ಇದು, BTS ಇನ್ ಫ್ಲಾಪ್ ವಿಡಿಯೋ. ಶಾರ್ಟ್ಸ್ ಹೋದಂಗೆ ಆತ. ವ್ಲಾಗ್ ಅಂತೂ ಅಪ್ಲೋಡ್ ಮಾಡ್ತೇನೆ, ವ್ಲಾಗ್ ಬಿಡೋಲ್ಲ. ಏನಾರು ಒಂದು ಮಾಡಿ ವ್ಲಾಗ್ ಅಂತೂ ಅಪ್ಲೋಡ್ ಮಾಡತ್ತೇನೆ. ದಿನ ವೇಸ್ಟ್ ಮಾಡೋದು ಬೇಡ, ಅಟ್ಲೀಸ್ಟ್ ಹೊರಗಡೆ ಅಡ್ಡಾಡೋಕು. ಹೊರಗಂದ್ರೆ ಏನು, ಮತ್ತೆ ಯಾವನಾರ ಒಬ್ಬನ ದೋಸ್ತನ ಭೇಟಿ ಆಗೋದು, ಅವ್ನ ಕಡೆನ ಕುಂದ್ರೋದು. ಒಂದು ಸಂಪತ್ತನ್ನು ಭೇಟಿಯಾಗ ಒಂದು ಪಾಪ ಭಾಳ ದಿವಸ ಆತ, ಅವನು ಭೇಟಿಯಾಗಿಲ್ಲ. ಡೈಲಿ ಬರ್ತೇನೆ ಅಂತ ಹೇಳೋದಾಗೈತಿ. ಆ್ಯಕ್ಚುಲಿ ಒಂದೇ ರೂಮ್ ಐತೆ, ಒಂದೇ ರೂಮಿಗೆ ಹೋಗಿ ಭೇಟಿಯಾಗಿ ಕುಂತಿದ್ದು ಬರೋಣ. ನಾವು ನನ್ನ ನಶೀಬ ಸರಿ ಇಲ್ಲ ನಂತೆ, ನಾವು ನನ್ನ ನಶೀಬ ಚಲೋ ಇಲ್ಲಿ ಇವತ್ತು. ಏನು ಮಾಡಿದ್ರು ಒಂದು ಕರೆಕ್ಟ್ ಆಗಂತಿಲ್ಲ. ಅಡುಗೆ ಮಾಡಿದ್ರೆ ಅಡುಗೆ ಕರೆಕ್ಟ್ ಆಗಂತಿಲ್ಲ, ವೀಡಿಯೋ ಮಾಡಕತ್ರು ವೀಡಿಯೋ ಕರೆಕ್ಟ್ ಆಗಂತಿಲ್ಲ. ಗಾಡಿ ಒಳಗೆ ಪೆಟ್ರೋಲ್ ಖಾಲಿ. ಆಹಾ, ಇದು ಬಾಯ್ಸ್ ರೂಮ್ ಅಂದ್ರೆ. ಈಗ ಒಂಥರ ಕಳ ಐತೆ ನೋಡಿ ಈ ರೂಮಿಗೆ. ಸಿ ಎಷ್ಟು ಚಂದ ಐತೆ ನಮ್ಮ ಬಾಯ್ಸ್ ರೂಮ್. ವಾವ್, ಈಗ ಹುಡುಗರು ರೂಮಿಗೆ ಬಂದಂಗೆ ಫೀಲ್ ಆಗಂತೈತಿ. ಭಾರಿ ಕ್ಲೀನಿಟಿ ರೂಮ್. ಏನು ಮಾಡಲಿಪ್ಪ, ಮಳೆ ಆಗಿದ್ದು ನೀರೆಲ್ಲ ಡೈರೆಕ್ಟ್ ಇಲ್ಲೇ ಬಂದೈತಿ. ಎಲ್ಲ ನೀರು ಆಗ್ಬಿಟ್ಟಿತ್ತು, ಇದೆಲ್ಲ ನೀರು ನೋಡಿಲ್ಲ ಪೂರ. ಏನು ಮಾಡಲಿಲ್ಲ. ವಾವ್, ಏನು ತಿಂಬ ಇದು ಒಮ್ಮೆ ಇಷ್ಟು ಲವ್. ಬಾ, ಯಾಕೆ ಇಷ್ಟು ಥ್ಯಾಂಕ್ಸ್ ಕೊಡಂತಿ? ಸಾಕು. ಅಯ್ಯೋ ವಾಯ್ ಬ್ರೋ, ಕ್ಯಾಮ್ರಾ ಆನ್ ಮಾಡ್ಯಾನ ನಿಮಗೂ ಗೊತ್ತಾಗತ್ತೆ ಹೆಂಗೆ? ಹಾಂ, ಶೋ ಆಫ್ ಮಾಡಂತ ಸಿಂಬಾ ಕ್ಯಾಮ್ರಾ ಆನ್ ಮಾಡ್ಯಾನಂತಂದು. ಹೆದರ್ಸ್ತಿ ನಂಗೆ. ಸಂಪತ್ತಿನ ಕಡೆ ಹೋಗಿ ಬಂದಿದ್ದು ಆಯ್ತು, ಊಟ ಮಾಡ್ಕೊಂಡಿದ್ದು ಆಯ್ತು, ಮನೆಗಿನವ್ರ ಜೊತೆ ಕುಂತು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಳ್ಳೋದು ಆಯಿತು. ಈಗ ಟೈಮ್ ಟು ಸ್ಲೀಪ್, ಮಲ್ಕೋಬೇಕೀಗ. ಇವತ್ತಂತರೂ ಶಾರ್ಟ್ಸ್ ವೇಸ್ಟ್ ಆಯ್ತು. ನಾಳೆ ಬಿಟ್ಟು ಮಾಡ್ಬೇಕಂತಂದ್ರೆ ನಾಳೆ ಆಗಲ್ಲ, ನಾಳೆ ಕೆಲಸ ಬಿಡೋಕ್ಕಾಗಿಲ್ಲ, ನಾಳೆ ಹೋಗಬೇಕು. ಇವತ್ತು ಮಾಡಿದ ಬ್ಲಾಗ್ ಇವತ್ತು ರಾತ್ರಿ ಎಷ್ಟಕ್ಕೈತೆ ಅಷ್ಟು ಎಡಿಟ್ ಮಾಡ್ತೀನಿ, ನಾಳೆ ಎಷ್ಟಕ್ಕೈತೆ ಅಷ್ಟು ಎಡಿಟ್ ಮಾಡ್ತೀನಿ. ಬಟ್ ನಾಳೆನ ಪೋಸ್ಟ್ ಮಾಡೋದಂತೂ ಗ್ಯಾರಂಟಿ. ನೆಕ್ಸ್ಟ್ ವ್ಲಾಗ್ ಮೋಸ್ಟ್ ಪ್ರಾಬ್ಲಿ ನಾ ಗೆಸ್ ಮಾಡಂತೀನಿ Q&A ಇದು ಮಾಡೋಣಂತಂದು. ಯಾಕಂದರೆ 2-3 ಮಂದಿ ಕಾಮೆಂಟ್ ಹಾಕಿದ್ರೆ ಅದನ್ನು ಮಾಡಿರಿ Q&A ಅಂತಂದು. ಅಂದರೆ ಕ್ವೆಶ್ಚನ್ಸ್ ನೀವು ಕೇಳೋದು, ಅದಕ್ಕೆ ನಾನು ರಿಪ್ಲೈ ಮಾಡೋದು ಥ್ರೂ ವಿಡಿಯೋ. ಸೊ ವಿಲ್ ಸಿ. ಅದನ್ನು ವಿಡಿಯೋ ಹಾಕಬೇಕು ಅಂತಂದ್ರೆ ನಿಮಗೆ ನೋಡೋಕ್ಕದು ಇಂಟ್ರೆಸ್ಟ್ ಏನಾರ ಇತ್ತಂದ್ರೆ ಈ ವಿಡಿಯೋದು ಕಾಮೆಂಟ್ಸ್ ಒಳಗೆ ನೀವು ಕ್ವೆಶ್ಚನ್ ಮಾಡಿರಿ ಅಥವಾ ಕಮ್ಯುನಿಟಿ ಒಳಗೆ ಹಾಕಿರಿ. ಅದನ್ನ ತೊಗೊಂಡು ನಾನು ಯೂಸ್ ಮಾಡ್ಕೊತೀನಿ. ನೋಡೋಣ ಹೆಂಗೆ ರೆಸ್ಪಾನ್ಸ್ ಇರ್ತೈತಿ ಅಂತ. ಅದ್ರ ಮೇಲೆ ಅದನ್ನ ವಿಡಿಯೋ ಮಾಡ್ತೀನಿ. ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ನೆಕ್ಸ್ಟ್ ನಂದು ಏನೈತಿ ನಾ ಮಾಡ್ಕೊಂಡು ಹೋಗ್ತಿರ್ತೇನಂತ. ಎಸ್, ದಟ್ಸ್ ಇಟ್. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೇನಂತ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗುವ. ಬಾಯ್ ಬಾಯ್.